ಬಂಧುಗಳೇ ನಮಸ್ಕಾರ. ಮನೆ ವಾಸ್ತು ಮಾಹಿತಿಗೆ ಸ್ವಾಗತ. ನಾವು ನೀಡುವ ಮಾಹಿತಿ ನೇರವಾಗಿ ಬೇಗ ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಲು ಮರೆಯದಿರಿ. ಇಂದಿನ ವಿಷಯ: ಹಳೆಯ ಮನೆಯಲ್ಲಿರುವಾಗ ಅಥವಾ ಹೊಸಮನೆ ಕಟ್ಟಿದ ನಂತರ ಮುಂದಿನ 5 ವರ್ಷದ ಅವಧಿಯಲ್ಲಿ ಬರುವ ದುಃಖದ ಸಮಸ್ಯೆಗಳು, ಸಾವುನೋವುಗಳು, ಒಳಿತು ಕೆಡುಕುಗಳು ಯಾಕೆ ಮತ್ತು ಹೇಗೆ ಬರಬಹುದು ಎಂಬ ವಿಚಾರದ ಬಗ್ಗೆ ಇಂದಿನ ಮನೆವಾಸ್ತು ಮಾಹಿತಿಯಿಂದ ತಿಳಿದುಕೊಳ್ಳೋಣ. ಬಂಧುಗಳೇ, ನಮ್ಮ ದಿನನಿತ್ಯದ ಜೀವನದಲ್ಲಿ ಪಂಚಭೂತ ತತ್ವದ ವಿಜ್ಞಾನದಿಂದ ಆಧಾರವಾಗಿರುವ ವಾಸ್ತುವಿದ್ಯೆಯು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಸಮಾಜದಲ್ಲಿ ಕೆಲವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ, ಹೊಸಮನೆ ಕಟ್ಟಡಗಳನ್ನು ಕಟ್ಟುವಾಗ ಪೂರ್ವಪರವಾದ ಹಾಗುಹೋಗುಗಳ ಅರಿವಿಲ್ಲದೆ ವಾಸ್ತುವಿದ್ಯೆಯನ್ನು ಕಡೆಗಣಿಸಿ ಕೆಲಸ ಕಾರ್ಯಗಳಲ್ಲಿ ಮುಂದುವರಿದರೆ, ಇನ್ನು ಕೆಲವರು ತಮ್ಮದೇ ನಿರ್ಧಾರದಿಂದ ತಮಗೆ ಬೇಕಾದಂತೆ ವಿನ್ಯಾಸಗಳನ್ನು ಮಾಡುತ್ತಾ ಹೊಸಮನೆ ಕಟ್ಟಡಗಳನ್ನು ಕಟ್ಟಿ ನಿರಂತರವಾಗಿ ದುಃಖ ನೋವನ್ನು ಅನುಭವಿಸಿ ಸಾಲದ ಸುಳಿಯಲ್ಲಿ ಸಿಲುಕಿ ಜೀವನದುದ್ದಕ್ಕೂ ಸರ್ವಪತನ ಕಂಡವರೂ ನಮ್ಮ ಗಮನಕ್ಕೆ ಬಂದಿರುತ್ತಾರೆ. ಇದಕ್ಕೆಲ್ಲ ಮೂಲ ಕಾರಣ ನೀವು ವಾಸವಿರುವ ಸ್ಥಳದ ವಾಸ್ತುದೋಷ ಎಂದಾಗ ಬೆಚ್ಚಿಬಿದ್ದವರೂ ಅನೇಕರಿದ್ದಾರೆ. ನಂತರ ಅವರು ವಾಸಮಾಡುತ್ತಿದ್ದ ವಾಸಸ್ಥಳವನ್ನು ಪರಿಶೀಲಿಸಿ ವಾಸ್ತು ಸರಿಪಡಿಸಿ ಕ್ರಮೇಣ ಸುಧಾರಣೆ ಕಂಡವರೂ ನಮ್ಮ ಸುತ್ತಮುತ್ತಲೇ ಇದ್ದಾರೆ. ಬಂಧುಗಳೇ, ನಮ್ಮ ವಾಸದ ಮನೆಯ ಆಗ್ನೇಯ ದಿಕ್ಕು, ಪಶ್ಚಿಮ ನೈಋತ್ಯ ದಿಕ್ಕು, ದಕ್ಷಿಣ ನೈಋತ್ಯ ಮತ್ತು ಈಶಾನ್ಯ ದಿಕ್ಕುಗಳ ವಾಸ್ತುದೋಷದಿಂದ ಮತ್ತು ಅಲ್ಲಿ ಬಂದಿರುವ ಟಾಯ್ಲೆಟ್ ಗುಂಡಿಗಳಿಂದ ಅಥವಾ ಎತ್ತರವಾದ ಈಶಾನ್ಯ ದಿಕ್ಕುಗಳ ದೋಷದಿಂದ ಅಂತಹ ಮನೆಯ ಯಜಮಾನರಾದ ಗಂಡಸರು ಅಥವಾ ಗಂಡುಮಕ್ಕಳು ಅಕಾಲಿಕ ಮರಣ, ಆಕಸ್ಮಿಕ ಮರಣವಾಗುವ ಸಂಭವ ಹೆಚ್ಚಾಗಿರುತ್ತದೆ. ಇಂತಹ ದುರ್ಘಟನೆಗಳು ನಡೆದ ಮನೆಯ ವಠಾರವನ್ನು ಗಮನಿಸಿದರೆ ಮೇಲಿನ ವಾಸ್ತುದೋಷಗಳು ಇದ್ದೇ ಇರುತ್ತದೆ. ನಮ್ಮ ವಾಸದ ಮನೆಯ ಒಳಗಿನ ನೆಲಮಟ್ಟದ ಎತ್ತರ ತಗ್ಗುಗಳು, ಬೇಸಿನ್ ಅಳವಡಿಸಿದ ದಿಕ್ಕು, ಸಿಂಕ್ಗಳು, ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ಗಳು ಇರುವ ದಿಕ್ಕುಗಳು ನಮಗೆ ಹಣಕಾಸು ವಿಚಾರದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ಜೀವನದುದ್ದಕ್ಕೂ ಸದಾ ನಷ್ಟದ ಪಾಲಾಗುವಂತೆ ಮಾಡುತ್ತದೆ. ನಮ್ಮ ವಾಸದ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಟಾಯ್ಲೆಟ್ ಗುಂಡಿ, ಗೊಬ್ಬರದ ಗುಂಡಿ ನಿರ್ಮಾಣ ಮಾಡಿದರೆ ಅಲ್ಲಿನ ಮನೆ ಸದಸ್ಯರಲ್ಲಿ ಚರ್ಮರೋಗದ ಲಕ್ಷಣಗಳು ಕಂಡುಬರುತ್ತದೆ. ನಮ್ಮ ಮನೆಯ ದಕ್ಷಿಣ ನೈಋತ್ಯ ಮತ್ತು ಪಶ್ಚಿಮ ನೈಋತ್ಯ ದಿಕ್ಕಿನಲ್ಲಿ ಮನೆಯೊಳಗೆ ಅಥವಾ ಹೊರಭಾಗದಲ್ಲಿ ದ್ವಾರಗಳನ್ನು ನಿರ್ಮಿಸಿದರೆ ಅಂತಹ ಮನೆಯಲ್ಲಿ ಆಕಸ್ಮಿಕ ಮರಣದ ಸಂಭವ ಹೆಚ್ಚಾಗಿರುತ್ತದೆ. ನಮ್ಮ ಮನೆಗೆ ಪೂರ್ವ ಆಗ್ನೇಯ ದಿಕ್ಕಿನಲ್ಲಿ ಮುಖ್ಯದ್ವಾರಗಳು ಬಂದಾಗ ಅಂತಹ ಮನೆಯಲ್ಲಿ ದಂಪತಿಗಳ ನಡುವೆ, ಮನೆ ಸದಸ್ಯರ ನಡುವೆ ವಿನಾಕಾರಣ ಜಗಳಗಳು ಸದಾ ನಡೆಯುತ್ತಿರುತ್ತದೆ. ನಮ್ಮ ಮನೆಗೆ ಉತ್ತರ ವಾಯುವ್ಯ ಭಾಗದಲ್ಲಿ ದ್ವಾರಗಳು ಬಂದಾಗ ಅಂತಹ ಮನೆಯಲ್ಲಿ ಯಾವುದಾದರೂ ವಿಚಾರದಲ್ಲಿ ಕೋರ್ಟು ಕಚೇರಿ ಕೇಸುಗಳು ನಡೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ನಮ್ಮ ಮನೆಯ ಹೊರಗಾಗಲಿ ಒಳಗಾಗಲಿ ನೈಋತ್ಯ ದಿಕ್ಕು, ಆಗ್ನೇಯ ದಿಕ್ಕು, ಪಶ್ಚಿಮ ದಿಕ್ಕು, ದಕ್ಷಿಣ ದಿಕ್ಕುಗಳಲ್ಲಿ ಬೇಸಿನ್, ನಳ್ಳಿನೀರು, ಸಿಂಕ್ ಅಳವಡಿಸಲೇಬಾರದು. ಟಾಯ್ಲೆಟ್ ಫಿಟ್, ಬಾವಿ, ಬೋರ್ವೆಲ್ಗಳನ್ನು ಮಾಡಲೇಬಾರದು. ಮಾಡಿದರೆ ವಿಪರೀತ ಖರ್ಚುವೆಚ್ಚ, ಜೂಜಾಡುವುದು, ಕುಡಿತದ ಚಟ, ಬುದ್ಧಿಮತ್ತತೆ, ಆಕಸ್ಮಿಕ ಘಟನೆಗಳು ಮತ್ತು ಅಂತಹ ಮನೆಗಳಲ್ಲಿ ವಿನಾಕಾರಣ ಜಗಳ, ಕಿರಿಕಿರಿ ಸದಾ ನಡೆಯಬಹುದು. ನಮ್ಮ ಮನೆಯಲ್ಲಿ ಪೂರ್ವ ದಿಕ್ಕಿಗೆ ದೇವರ ಫೋಟೋಗಳನ್ನು ಅಳವಡಿಸಿ ಪೂರ್ವ ದಿಕ್ಕಿನ ಕಡೆಗೆ ಮುಖ ಮಾಡಿ ಪೂಜೆ ಮಾಡುವ ಸಂಪ್ರದಾಯ ಬಹಳ ಉತ್ತಮವಾಗಿರುತ್ತದೆ. ದೇವಸ್ಥಾನಗಳಲ್ಲಿ ಮಾತ್ರ ಪಶ್ಚಿಮ ದಿಕ್ಕಿಗೆ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಿ ಪಶ್ಚಿಮ ದಿಕ್ಕಿಗೆ ಕೈಮುಗಿಯುವ ಪದ್ಧತಿ ಆಚರಣೆಯಲ್ಲಿದೆ. ನಮ್ಮ ಮನೆಯ ವಠಾರದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಯಾವುದೇ ಕಟ್ಟಿಗೆ ರಾಶಿ, ಕಲ್ಲಿನ ರಾಶಿ, ಮನೆಯಲ್ಲಿ ಉಪಯೋಗಿಸುವ ವಸ್ತುಗಳನ್ನು ರಾಶಿ ಹಾಕಲೇಬಾರದು. ಅಂತಹ ಮನೆಯಲ್ಲಿ ಅಭಿವೃದ್ಧಿ ಕುಂಠಿತವಾಗುತ್ತದೆ. ನಮ್ಮ ಮನೆಯ ಛಾವಣಿಯ ಮೇಲೆ ಮತ್ತು ಮನೆಯ ಹೊರಭಾಗದಲ್ಲಿ ಸಿಂಟೆಕ್ಸ್ ಟ್ಯಾಂಕ್, ಮನೆಗೆ ಉಪಯೋಗಿಸುವ ನೀರಿನ ಟ್ಯಾಂಕನ್ನು ಉತ್ತರ ವಾಯುವ್ಯ ದಿಕ್ಕಿನಲ್ಲಿ ಇಡಲೇಬಾರದು. ಇಟ್ಟರೆ ಅಧಿಕ ಹಣದ ಖರ್ಚು, ಆಕಸ್ಮಿಕ ಗಂಡು ಸಂತತಿಯ ಮರಣ, ಕಾನೂನು ಸಂಬಂಧಿಸಿದ ಸಮಸ್ಯೆಗಳು ಉದ್ಭವವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ನಮ್ಮ ಮನೆಯ ಒಳಭಾಗದಲ್ಲಾಗಲಿ ಅಥವಾ ಅಂಗಡಿ ಕಚೇರಿಯಲ್ಲಾಗಲಿ ಎಲ್ಲಿ ಹೋದರೂ ಈಶಾನ್ಯ ದಿಕ್ಕಿನಲ್ಲಿ ಜಾಸ್ತಿಯಾಗಿ ಕುಳಿತುಕೊಳ್ಳಬೇಡಿ. ನೀವು ಆ ದಿನದ ಮಟ್ಟಿಗೆ ಅದೇ ಜಾಗದಲ್ಲಿ ಜಾಸ್ತಿ ಸಮಯ ಕಳೆಯುವ ಸಾಧ್ಯತೆ, ನಿಮಗೆ ಉದಾಸೀನತೆ ಮತ್ತು ಆ ಸ್ಥಳದಲ್ಲಿ ಕುಳಿತು ಯಾರಲ್ಲಾದರೂ ಮಾತನಾಡಲು ಪ್ರಾರಂಭಿಸಿದರೆ ಅಲ್ಲಿಯೇ ಹೆಚ್ಚು ಹೊತ್ತು ಕಳೆಯುವಂತಾಗುತ್ತದೆ. ನಿಮ್ಮ ಮನೆಯ ಒಳಭಾಗದಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಮಲಗುವ ಕೋಣೆಯನ್ನು ಮಾಡಬೇಡಿ. ಆಗ್ನೇಯದ ದಿಕ್ಕಿನಲ್ಲಿ ಮಲಗಿದವರು ಬಹಳ ಕೋಪಿಷ್ಠರು, ಒರಟು ಮಾತುಗಾರರಾಗಿರುತ್ತಾರೆ. ಸದಾ ಜಗಳಕ್ಕೆ ಕಾರಣರಾಗುವ ಸಾಧ್ಯತೆಯೂ ಹೆಚ್ಚಾಗಿರುತ್ತದೆ. ನಿಮ್ಮ ಮನೆಯಲ್ಲಿ ನೈಋತ್ಯ ದಿಕ್ಕಿನಲ್ಲಿ ಯಾರು ಮಲಗುವ ಕೋಣೆಯನ್ನು ಹೊಂದಿರುತ್ತಾರೋ ಅವರು ಅಂತಹ ಮನೆಯಲ್ಲಿ ಯಜಮಾನರಾಗಿರುತ್ತಾರೆ. ಒಂದು ವೇಳೆ ನೈಋತ್ಯ ಕೋಣೆಯಲ್ಲಿ ಮಕ್ಕಳು, ಇತರರು ಮಲಗುವ ಕೋಣೆ ಹೊಂದಿದ್ದರೆ ಹೆತ್ತವರಿಗೆ ಪ್ರಶ್ನಿಸುವ, ಅಹಂಕಾರದಿಂದ ಮಾತನಾಡುವ, ಹಿರಿಯರನ್ನು ಅಗೌರವದಿಂದ ಕಾಣುವ ಗುಣವನ್ನು ಹೊಂದಿರುತ್ತಾರೆ. ನಿಮ್ಮ ಮನೆಯಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ಮಲಗುವವರು ಸದಾ ಕೆಲಸ ಕಾರ್ಯಗಳನ್ನು ಮಾಡುವವರು, ಉದ್ಯೋಗವನ್ನು ಹೊಂದಿರುವವರು ಆಗಿರುತ್ತಾರೆ. ನಮ್ಮ ಮನೆಯ ವಠಾರವನ್ನು ಗಮನಿಸಿದರೆ ಆಗ್ನೇಯ ದಿಕ್ಕಿನಲ್ಲಿ ಬಾವಿ, ನಳ್ಳಿನೀರು, ಟಾಯ್ಲೆಟ್ ಗುಂಡಿ ಇರಬಾರದು.
ಇದು ಆ ಮನೆಯ ಹೆಂಗಸರು ಮತ್ತು ಗಂಡುಮಕ್ಕಳ ಆರೋಗ್ಯವನ್ನು, ಬುದ್ಧಿಯನ್ನು ಹಾಳುಮಾಡುತ್ತದೆ. ನಮ್ಮ ಮನೆಯ ವಠಾರದಲ್ಲಿ ನೈಋತ್ಯ ದಿಕ್ಕು ತಗ್ಗಾಗಿದ್ದರೆ, ನಾಗದೋಷದ ಸಮಸ್ಯೆಗಳು ದಕ್ಷಿಣ ದಿಕ್ಕು ಮತ್ತು ಪಶ್ಚಿಮ ದಿಕ್ಕು ತಗ್ಗಾಗಿದ್ದರೆ, ದೈವದೋಷಗಳು, ಆಕಸ್ಮಿಕ ಮರಣಗಳು ಆಗ್ನೇಯ ದಿಕ್ಕು ಮತ್ತು ವಾಯುವ್ಯ ದಿಕ್ಕು ತಗ್ಗಾಗಿದ್ದರೆ, ಪ್ರೇತಬಾಧೆಗಳು, ದುಷ್ಟಜನರಿಂದ ತೊಂದರೆ, ಪೂರ್ವಜರ ಶಾಪ ಗೋಚರವಾಗಬಹುದು. ಅದೇ ರೀತಿ ಈಶಾನ್ಯ ದಿಕ್ಕು, ಉತ್ತರ ಮತ್ತು ಪೂರ್ವ ದಿಕ್ಕು ಎತ್ತರವಾಗಿದ್ದರೆ, ಅಂಗವೈಕಲ್ಯತೆ, ಗಂಡು ಸಂತತಿ ನಾಶ, ಸದಾ ಕೆಡುಕುಗಳೇ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಮನೆಗೆ ವಾಸ್ತುಪ್ರಕಾರದ ನಿಯಮಗಳನ್ನು ಅಳವಡಿಸುವಾಗ, ಉತ್ತರಾಯಣ ಮತ್ತು ದಕ್ಷಿಣಾಯಣದ ಕಾಲದ ಭೂಮಿಯ ಚಲನೆಯ ನಿಯಮಾನುಸಾರಗಳಿಗೆ ತಪ್ಪಿದರೆ ಮತ್ತು ಸರಿಯಾದ ಮಾಹಿತಿಯನ್ನು ತಿಳಿಯದವರಿಂದ, ಅನುಭವ ಇಲ್ಲದವರಿಂದ ವಾಸ್ತು ನಿಯಮಗಳನ್ನು ಅಳವಡಿಸಿಕೊಂಡರೆ ನಿರಂತರವಾಗಿ ಸಮಸ್ಯೆಗಳನ್ನು ಅನುಭವಿಸುವಂತಾಗುತ್ತದೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ನಲ್ಲಿ ಕಾಣುವ ನಂಬರಿಗೆ ಕರೆ ಮಾಡಿ ಸಂಪರ್ಕಿಸಬಹುದು. ನಿಮಗೆ ನಮ್ಮ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಮಾಹಿತಿಯನ್ನು ಇತರರಿಗೂ ಶೇರ್ ಮಾಡಲು ಮರೆಯದಿರಿ. ಧನ್ಯವಾದಗಳು.